ಸ್ನೇಹಿತರೆ, ಚಾಲಕನ ಸಮಯ ಪ್ರಜ್ಞೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಇಂಥ ಒಂದು ಘಟನೆಗಳಲ್ಲಿ ಗೊತ್ತಾಗುತ್ತೆ. ಇಂಥ ಘಟನೆ ರಾಣೆಬೆನ್ನೂರು ತಾಲೂಕಿನ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ. ಸ್ನೇಹಿತರೆ, KSRTC ಪಲ್ಲಕ್ಕಿ ಸ್ಲೀಪರ್ ಬಸ್ ಆ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಹೋಗ್ತಾ ಇರುವಾಗ ಟೈರ್ನ ಒಂದು ಬ್ಲಾಸ್ಟ್ ಆಗಿಬಿಟ್ಟು ಅಲ್ಲಿ ಬ್ರೇಕ್ ಲೈನರ್ ಅನ್ನು ಅಲ್ಲಿ ಪೂರ್ತಿಯಾಗಿ ಘರ್ಷಣೆಗೊಂಡ್ಬಿಟ್ಟು ಅಲ್ಲಿ ಬೆಂಕಿಯನ್ನು ಹತ್ಕೊಂಡಿರುತ್ತೆ. ತಕ್ಷಣ ಅಲ್ಲಿ ಏನೋ ಒಂದು ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಡ್ರೈವರ್ ಕೆಳಗಡೆ ಇಳಿಬಿಟ್ಟು ನೋಡಿದಾಗ ಅಲ್ಲಿ ಹೊಗೆ ಬರ್ತಾ ಇರುತ್ತೆ. ಸೊ ಅದನ್ನು ಗಮನಿಸಿದ ಡ್ರೈವರ್ ಫಕೀರಪ್ಪ ಏನ್ ಮಾಡ್ತಾನಂತಂದ್ರೆ ತಕ್ಷಣ ಅವನು ಮಹತ್ವದ ಕೆಲಸ ಮಾಡೋದೇನಂದ್ರೆ ಬಸ್ ಒಳಗಡೆ ಇರುವಂತಹ ಎಲ್ಲಾ ಎಷ್ಟು ಜನ ಇದ್ದಿರ್ತಾರೆ ಎಲ್ಲರನ್ನು ಕೂಡ ಮೊದಲು ಕೆಳಗಡೆ ಇಳಿಸುವಂತಹ ಒಂದು ಮಹತ್ವದ ಕೆಲಸ ಡ್ರೈವರ್ ಮಾಡಿರ್ತಾನೆ. ಸ್ನೇಹಿತರೆ, ಸೊ ಏನು ಡ್ರೈವರ್ ಎಲ್ಲರನ್ನು ಕೆಳಗಡೆ ಇಳಿಸಿರ್ತಾನೆ, ಕೆಲವೇ ಕ್ಷಣದಲ್ಲಿ ಪೂರ್ತಿ ಇಡೀ ಬಸ್ಸನ್ನೇ ಬೆಂಕಿ ಹತ್ಕೊಂಡು ಇಡೀ ಪೂರ್ತಿ ಬಸ್ ಸುಟ್ಟು ಕರ್ಕಲಾಗಿರುತ್ತೆ. ಸ್ನೇಹಿತರೆ, ಸೊ ಇದು ಡ್ರೈವರ್ನ ಒಂದು ಸಮಯ ಪ್ರಜ್ಞೆ, ಅವನ ಜಾಣ್ಮೆ. ಸ್ನೇಹಿತರೆ, ಸೊ ಅವನು ಕೆಳಗಡೆ ಇಳಿಬಿಟ್ಟು ನೋಡಿದಾಗ ಅಲ್ಲಿ ಆ ಟೈರ್ನ ಒಂದು ಭಾಗದಲ್ಲಿ ಬೆಂಕಿಯನ್ನು ಕೂಡ ಹತ್ತುವಂತಹ ಸಿಚುವೇಶನ್ ಇದ್ದಿರುತ್ತೆ, ಇಲ್ಲಿ ಹೊಗೆಯನ್ನು ಕೂಡ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಗಮನಿಸ್ಕೊಂಡು ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ ಮೊದಲು ಬಸ್ ಒಳಗಡೆ ಇರುವಂಥ ಎಲ್ಲರನ್ನು ಕೂಡ ಸುರಕ್ಷಿತವಾಗಿ ಕೆಳಗಡೆ ಇಳಿಸ್ತಾನೆ. ಸೊ ಕೆಳಗಡೆ ಇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಇಡೀ ಪೂರ್ತಿ ಬಸ್ಗೆ ಬೆಂಕಿ ಹತ್ಕೊಂಡಿರುತ್ತೆ. ಸೊ ಇದು ಈ ಒಂದು ಡ್ರೈವರ್ನ ಒಂದು ಜಾಣ್ಮೆಯಿಂದ ಆ ಬಸ್ನಲ್ಲಿರುವಂತಹ 17 ಜನರ ಜೀವ ಉಳಿದಿದೆ ಅಂತ ಹೇಳಿ ಕೂಡ ಹೇಳ್ಬೋದು. ಸ್ನೇಹಿತರೆ, ಸೊ ಇಂಥ ಘಟನೆ ರಾಣೆಬೆನ್ನೂರಿನಲ್ಲಿ ಆ ಒಂದು ರಾಜ್ಯ ಹೆದ್ದಾರಿನಲ್ಲಿ ನಡೆದಿದೆ. ಸೊ ಪ್ರಕರಣವನ್ನು ಕೂಡ ದಾಖಲಾಗಿದೆ. ಸ್ನೇಹಿತರೆ.